ವಿನೋದ್ ಕಾಂಬ್ಳಿ 90s ಕಿಡ್ಸ್ಗೆ ಚಿರಪರಿಚಿತ ಹೆಸರು. 90ರ ದಶಕದಲ್ಲಿ ಭಾರತದ ಕ್ರಿಕೆಟ್ ತಂಡಕ್ಕೆ ಭರವಸೆ ಹುಟ್ಟಿಸಿದ ಎಡಗೈ ಬ್ಯಾಟರ್. ಇಂಥ ವಿನೋದ್ ಕಾಂಬ್ಳಿ ಆಟದ ಜೊತೆಗೆ ಸಚಿನ್ ತೆಂಡೂಲ್ಕರ್ ಕುಚ್ಚಿಕ್ಕು ಗೆಳೆಯ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ 52 ವರ್ಷದ ವಿನೋದ್ ಕಾಂಬ್ಳಿ ತಮ್ಮದೇ ತಪ್ಪುಗಳಿಂದ ದುರಂತ ಜೀವನ ನಡೆಸುತ್ತಿದ್ದಾರೆ. ಮುಂಬೈನಲ್ಲಿ ನಡೆದ ಕ್ರಿಕೆಟ್ ತರಬೇತುದಾರ ರಮಾಕಾಂತ್ ಅಚ್ರೇಕರ್ ಸ್ಮಾರಕ ಅನಾವರಣ ಸಮಾರಂಭದಲ್ಲಿ ಸ್ವತಃ ಸಚಿನ್ ತೆಂಡೂಲ್ಕರ್ ವಿನೋದ್ ಕಾಂಬ್ಳಿ ಬಳಿ ಹೋಗಿ ಆತ್ಮೀಯವಾಗಿ ಮಾತನಾಡಿಸಿದ್ದಾರೆ. ಈ ವೇಳೆ ಕಾಂಬ್ಳಿ ಕೆಲ ಕ್ಷಣಗಳ ಕಾಲ ಸಚಿನ್ರನ್ನ ಗುರುತಿಸದೇ ಹೋಗಿದ್ದಾರೆ. ಬಳಿಕ ಬಂದಿರುವುದು ಸಚಿನ್ ತೆಂಡೂಲ್ಕರ್ ಅನ್ನೋದು ಗೊತ್ತಾಗುತ್ತಿದ್ದಂತೆ ಅವರನ್ನ ತಬ್ಬಿ ಭಾವುಕರಾಗಿದ್ದಾರೆ. ಸಚಿನ್ ಕೈ ಗಟ್ಟಿಯಾಗಿ ಹಿಡಿದು ದಿಕ್ಕು ತೋಚದವರಂತೆ ವಿನೋದ್ ಕಾಂಬ್ಳಿ ನೋಡಿದ್ದಾರೆ. ಸಚಿನ್ ಕಾರ್ಯಕ್ರಮದ ಅತಿಥಿಯಾಗಿದ್ದರಿಂದ ಬೇರೆಡೆ ಕುಳಿತುಕೊಳ್ಳಲು ಯತ್ನಿಸಿದಾಗ ವಿನೋದ್ ಕಾಂಬ್ಳಿ ಮಾತ್ರ ಹಿಡಿದಿದ್ದ ಕೈ ಬಿಡಲು ಹಿಂದೇಟು ಹಾಕಿದ್ದಾರೆ. ಆಗ ಪಕ್ಕದಲ್ಲಿದ್ದವರು ಕೈ ಬಿಡಿಸಿ ಸಚಿನ್ ತೆರಳುವಂತೆ ಮಾಡಿದ್ದಾರೆ. ಆದರೆ ಕಾಂಬ್ಳೆ ಮಾತ್ರ ಸಚಿನ್ರನ್ನೇ ದಿಟ್ಟಿಸಿ ನೋಡ್ತಿರೋದು ಕ್ರಿಕೆಟ್ ಅಭಿಮಾನಿಗಳ ಹೃದಯ ಕರಗಿಸಿದೆ. ಕಾಂಬ್ಳಿಗೆ ಎಂಥ ಸ್ಥಿತಿ ಬಂತಲ್ಲ ಅಂತ ಮರುಗಿದ್ದಾರೆ. ಅಚ್ರೇಕರ್ ಅವರ ತರಬೇತಿಯಲ್ಲಿಯೇ ಸಚಿನ್ ತೆಂಡೂಲ್ಕರ್ ಮತ್ತು ವಿನೋದ್ ಕಾಂಬ್ಳಿ ಪಳಗಿದವರು. ಬಾಲ್ಯದಲ್ಲಿ ಇಬ್ಬರು ಜೊತೆಯಾಗಿ ಕ್ರಿಕೆಟ್ ಕೆರಿಯರ್ ಆರಂಭಿಸಿದ್ರು. ಅದರಲ್ಲೂ ಶಾಲಾ ಕ್ರಿಕೆಟ್ನಲ್ಲಿ 664 ರನ್ಗಳ ಜೊತೆಯಾಟವಾಡುವ ಮೂಲಕ ದಾಖಲೆ ನಿರ್ಮಿಸಿದ್ರು. ಇದಾದ ಬಳಿಕ ಇಬ್ಬರು ಟೀಂ ಇಂಡಿಯಾ ಪರ ಕಣಕ್ಕಿಳಿದ್ರು. ಆದರೆ ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಅಂಗಳದ ಮಾಸ್ಟರ್ ಬ್ಲಾಸ್ಟರ್ ಆದರೆ ವಿನೋದ್ ಕಾಂಬ್ಳಿ ಅವರ ಕೆರಿಯರ್ ಉತ್ತುಂಗದಿಂದ ಪಾತಾಳಕ್ಕೆ ಕುಸಿಯುತ್ತಾ ಸಾಗಿತು. ಇದರ ನಡುವೆ ಹಲವು ವಿವಾದಗಳೊಂದಿಗೆ ಕಾಂಬ್ಳಿ ಗುರುತಿಸಿಕೊಂಡ್ರು. ಇದೀಗ ಅನಾರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವ ವಿನೋದ್ ಕಾಂಬ್ಳಿ ನಡೆದಾಡಲು ಬೇರೊಬ್ಬರನ್ನ ಆಶ್ರಯಿಸಬೇಕಾದ ಪರಿಸ್ಥಿತಿಯಲ್ಲಿದ್ದಾರೆ. ಅಲ್ಲದೆ ಆರ್ಥಿಕವಾಗಿಯೂ ಸಂಕಷ್ಟದಲ್ಲಿದ್ದಾರೆ. ಸಂಕಷ್ಟದ ಸುಳಿಯಲ್ಲಿರೋ ವಿನೋದ್ ಕಾಂಬ್ಳಿಗೆ ನೆರವಾಗಲು 1983ರ ವಿಶ್ವಕಪ್ ವಿಜೇತ ತಂಡದ ಕಪಿಲ್ ದೇವ್ ಮತ್ತು ಸುನಿಲ್ ಗವಾಸ್ಕರ್ ಮುಂದಾಗಿದ್ದಾರೆ. ಆದರೆ ನಾವು ನೆರವು ನೀಡಬೇಕೆಂದ್ರೆ ಕಾಂಬ್ಳಿ ಮೊದಲು ರಿಹ್ಯಾಬ್ ಸೆಂಟರ್ಗೆ ಸೇರಿ ಕುಡಿತದ ಚಟದಿಂದ ಹೊರಬರಬೇಕು ಎಂಬ ಷರತ್ತನ್ನ ವಿಧಿಸಿದ್ದಾರೆ. ಬಾಲ್ಯ ಸ್ನೇಹಿತರ ಮುಖಾಮುಖಿಯಾದ ವಿಡಿಯೋ ವೈರಲ್ ಆಗ್ತಿದೆ. ತನ್ನ ಆಟದಿಂದಲೇ ಗಮನ ಸೆಳೆದಿದ್ದ ಕಾಂಬ್ಳಿ ಬದುಕನ್ನ ದುರಂತ ಮಾಡಿಕೊಂಡಿದ್ದು ಯಾರನ್ನು ಗುರುತಿಸಲು ಆಗದಂತೆ ಸ್ಥಿತಿಗೆ ತಲುಪಿರೋದು ದುರಂತವೇ ಸರಿ.